ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ, ಯಾರು ಬಾಂಗ್ಲಾದೇಶದಲ್ಲಿ ಇದ್ದಾರೆ ಅದೇನು. ಸೊ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಮಾಡಬಾರ್ದು. ಅಸ್ಸಾಂ ಅವರು ಇಲ್ಲಿ ಬಂದು ಕಾಫಿ ತೋಟದಲ್ಲಿ ಕೆಲಸ ಮಾಡೋದಲ್ಲಿ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಅವರು ಈ ದೇಶದವರು ಅಲ್ಲಿ ಬರೋದಕ್ಕೆ ಎಲ್ಲ ಹಕ್ಕು ಇರ್ತದೆ. ಸೊ ಅವರನ್ನು ನಾವು ಟಾರ್ಚರ್ ಮಾಡುವುದು, ತೊಂದರೆ ಕೊಡುವುದು ಆಗಲ್ಲ. ಬಟ್ ಆದರೆ ಬೇರೆ ದೇಶದವರು, ಬಾಂಗ್ಲಾದೇಶಿಸು, ರೋಹಿಂಗ್ಯಾಸ ಯಾರು ಬರೋದಕ್ಕೆ ಬಂದಿರ್ತಾರೆ ಇಂತಾಗ ಸ್ವಲ್ಪ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ, ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಡೌಟ್ ಇದೆ. ಸೊ ಅದಕ್ಕೆ ಈಗ ನಾವು ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಮತ್ತು ಸ್ಥಳೀಯರಿಗೆ ನಾವು ಸೂಚನೆಗಳು ಕೊಟ್ಟಿದ್ದೀವಿ. ದಯವಿಟ್ಟು ಯಾರು ನಿಮಗೆ ಏನೋ ಡೌಟ್ ಇದೆ ಅಂದ್ರೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಇಟ್ ಇಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂ. ಇದಕ್ಕೆ ಯಾರು ಬಂದಿರ್ತಾರೆ, ಯಾವ ಉದ್ದೇಶಕ್ಕೆ ಬಂದಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಅಂತಾಗ ಯಾರು ಇದ್ದಾರೆ ಅಂದರೆ ನಾವು ರಿಪೋರ್ಟ್ ಮಾಡ್ತೀವಿ. ಅದಕ್ಕಾಗಿ ಇವತ್ತು ಒಂದು ಪೊಲೀಸ್ ಟೀಮ್ ಕೂಡ ಒಬ್ಬರು ಬಾಂಗ್ಲಾದೇಶಿಂದ ಎಲ್ಲಿರೋದ್ರ ಬಗ್ಗೆ ಒಂದು ವಿಡಿಯೋ ಬಂತು. ಅದನ್ನು ಚೆಕ್ ಮಾಡೋದಕ್ಕೆ ಆಲ್ರೆಡಿ ಪೊಲೀಸರು 2 ಮನೆಗೆ ನುಗ್ಗಿ ಚೆಕ್ ಮಾಡಿದ್ದಾರೆ. ಇನ್ನೂ 1 ಮನೆ ಬಾಕಿ ಇದೆ, ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಶ್ರೀಮಂಗಲ ಲಿಮಿಟಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಉಳಿದ ಕಡೆ ಈ ಕೆಲವೊಂದು ಕಾಫಿ ಎಸ್ಟೇಟ್, ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ ಮತ್ತು ಅರಾಕ್ನಟ್ ಸ್ಮಾಲ್ ಫ್ಯಾಕ್ಟ್ರೀಸ್ ಇರ್ತದೆ. ಇಂಥ ಕಡೆ ಯಾವುದು ಇದ್ದಾರಾ, ಒಂದು ವೇಳೆ ಅಂತಾಗ ಇರ್ತಾರೆ ಅಂದರೆ ಇದು ಮಿನಿಮಮ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಸ್ಥಳೀಯರು ಯಾರ್ಯಾರು ಎಂಪ್ಲಾಯರ್ ಇದ್ದಾರೋ ಅವರು ಕೂಡ ತಗೊಳ್ಬೇಕು. ಇಲ್ಲಾಂದ್ರೆ ದೇ ಆರ್ ಆಲ್ಸೋ ಆನ್ಸರಬಲ್. ನಾವು ಮಿನಿಮಮ್ ಇದು ಎಂಪ್ಲಾಯರ್ ಇರುವಾಗ ಒಂದು ಪ್ರೈವೇಟ್ ಜಾಬಲ್ಲಿ ಅವರ ಆಂಟಿಸಿಡೆಂಟ್ಸ್ ಮತ್ತು ಅವರ ID ಪ್ರೂಫ್ ಇದೆಲ್ಲ ಇಟ್ಕೊಳ್ತಾರೆ. ಅದೇ ರೀತಿಯಲ್ಲಿ ಸಣ್ಣ ಕೆಲಸ ಇದೆ ಅಂದ್ರೆ ನಾವು ಹೇಳ್ತಾ ಇರೋದು ಸಿಂಪಲ್: ಆಧಾರ್ ಕಾರ್ಡ್ ತೊಗೊಂಡಿರಿ, ಫೋಟೋ ತೊಗೊಂಡಿಟ್ಟಿರಿ, ಅವ್ರ ಫೋನ್ ನಂಬರ್, ಅಟ್ಲೀಸ್ಟ್ ಈ 3 ವಿಚಾರಗಳು ಖಂಡಿತವಾಗಿ ತೊಗೊಂಡಿಟ್ಟಿರಬೇಕು. ನಮಗೆ ಡೌಟ್ ಬರುತ್ತೆ ಅಂದರೆ ಅವ್ರು ಯಾರ್ಯಾರು ಕಾಲ್ ಮಾಡ್ತಾರೆ, ಎಲ್ಲಿ ಕಾಲ್ ಹೋಗ್ತಾ ಇದೆ, ಇದ್ರ ಬಗ್ಗೆ ನಾವು ಚೆಕ್ ಮಾಡ್ತಾ ಇರ್ತೀವಿ. ನಿಮಗೆ ಡೌಟ್ ಬರೋ ಸಂದರ್ಭದಲ್ಲಿ ಸರ್ ಇವರು ಬೇರೆ ಕಡೆ ಕಾಲ್ ಮಾಡೋ ಥರ ಡೌಟ್ ಇದೆ ಅಂದರೆ ಹೇಳ್ತೀರಂದ್ರೆ ನಾವು ಅವ್ರ ಫೋನ್ ನಂಬರ್ ಎಲ್ಲಿ ಕಾಲ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಕಾಲ್ ಮಾಡ್ತಾರೆ, ಅದ್ರ ಬಗ್ಗೆಲ್ಲ ಚೆಕ್ ಮಾಡೋದು ನಮಗೆ ಉಪಯೋಗ ಆಗುತ್ತದೆ. ಇದ್ರ ಬಗ್ಗೆ ಒಂದು ಅಗ್ರೆಸಿವ್ ಆಗಿ ಈಗ ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಈಗ ನೋಡ್ತಾ ಇದ್ದೀರಿ, ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಈಗ ಇತ್ತೀಚೆಗೆ ಆಗಿರುವ ನಮ್ಮ CM ಸಾಹೇಬರ್ ಅವರ ಕಾನ್ಫರೆನ್ಸಲ್ಲಿ CM ಸಾಹೇಬರು ಮತ್ತು HM ಸಾಹೇಬರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು. ಕಾಫಿ ಎಸ್ಟೇಟ್ಗಳಿಗೆ ಬರೋದಕ್ಕೆ ಸಾಧ್ಯನೇ ಇರುತ್ತೆ ಅಂದರೆ ಹೇಳಿದ್ದಾರೆ. ಸೊ ಅದು ಪರವಾಗಿ ಈಗ ನಾವು ಕೆಲಸ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ನಮ್ಮ ಆಫೀಸರ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಈಗ ರೈಡ್ ಮಾಡಿರೋಂಥದ್ರಲ್ಲಿ ಯಾರು ಆ ಥರ ಇಲ್ಲ, ನಡೀತಾ ಇದೆ. ಸೊ ಫಸ್ಟ್ ಒಂದು 2 ಮನೆ ಚೆಕ್ ಮಾಡಿದ್ದಾರೆ. ಅವರು ಅಸ್ಸಾಂ ಅವರನ್ನು ಕಂಡು ಬಂದು ಇನ್ನೂ 1 ಮನೆ ಅಲ್ಲಿ ಡೌಟ್ ಇದೆ ನಮಗೆ. ಸೊ ಅಲ್ಲಿ ಹೋಗಿದ್ದಾರೆ. ಮೋಸ್ಟ್ಲಿ ಯಾರು ಇದ್ದಾರೆ ಅಂದರೆ ನಾವು ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡ್ತೀವಿ.